ಕೆಲವೊಂದಿಷ್ಟು ಸೀನಿಯರ್ಸ್ ನಾಯಕರನ್ನ ಕೈ ಬಿಡೋದಕ್ಕೆ ನಿರ್ಧಾರವನ್ನ ಅಥವಾ ಅವರ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇವ್ರು ಬೇಡ ಅಂತ ರಾಹುಲ್ ಗಾಂಧಿ ಕೂಡ. ಸೊ ಇವರೆಲ್ಲರೂ ಕೈ ಬಿಡ್ತಾರೆ ಅಂತಲ್ಲ, ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಇವರೆಲ್ಲರೂ ಈಗೇನು ನಾವು ತೋರಿಸ್ತೀವಿ ಲಿಸ್ಟು, ಅವರು ಡೇಂಜರ್ ಝೋನಲ್ಲಿ ಇದ್ದಾರೆ. ಅಂದರೆ ಅವ್ರಿಗೆ ಸಿಗಬಹುದು, ಸಿಗದೇನೆ ಇರಬಹುದು. ಬಟ್ ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ಮನನಲ್ಲದ ಮಾತುಗಳು. ಯಾವ ಕ್ಷಣದಲ್ಲಿ ಬೇಕಿದ್ರು ಅವ್ರು ಸೇಫ್ ಝೋನ್ ಬರ್ಬೋದು. ಬಟ್ ಈ ಕ್ಷಣಕ್ಕೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಬಟ್ ಡೇಂಜರ್ ಝೋನ್ ಅಲ್ಲಿ ಇದ್ರೂ ಕೂಡ ಸಿದ್ದರಾಮಯ್ಯನವರು ಕೆಲವರು ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಲಿಸ್ಟ್ ನ ಕೆಲವರು ನಾಯಕರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಇವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಸೊ ಯಾರು ಡೇಂಜರ್ ಝೋನ್ ಅಲ್ಲಿ ಇರ್ತಕ್ಕಂಥ ನಾಯಕರು ಒಬ್ಬೊಬ್ಬರಾಗಿ ನೋಡೋಣ. ಸೊ ಮೊದಲನೇದಾಗಿ ಆರ್ ವಿ ದೇಶಪಾಂಡೆ. ಸೊ ಹಿರಿಯ ಶಾಸಕರು, ಹಳಿಯಾಳ ವಿಧಾನಸಭಾ ಕ್ಷೇತ್ರದ MLA, ಬ್ರಾಹ್ಮಣ ಕಮ್ಯುನಿಟಿಗೆ ಸೇರಿದಂಥವ್ರು. 90ರ ದಶಕದಿಂದಲೂ ಕೂಡ ಇವರು ರಾಜಕಾರಣದಲ್ಲಿದ್ರೆ ಸಚಿವರಾಗಿದ್ದಾರೆ. ಅತ್ಯಂತ ಹಿರಿಯ ನಾಯಕರು. ತಮ್ಮ ಕ್ಷೇತ್ರಕ್ಕೆ ಸೀಮಿತ, ಇಡೀ ರಾಜ್ಯಕ್ಕೆ ಒಗ್ಗುವಂಥ ಮಾಸ್ ಲೀಡರ್ ಏನಲ್ಲ, ಅವ್ರ ಕ್ಷೇತ್ರಕ್ಕೆ ಅವ್ರು ಸೀಮಿತ ಆಗಿರ್ತಾರೆ. ಜೊತೆಗೆ KPCC ಅಧ್ಯಕ್ಷರಾಗಿದ್ದರು. ಹಿಂದೆ ಕೂಡ ಸಾಕಷ್ಟು ಬಾರಿ ಸಚಿವರು ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಆಗಿದ್ದು ಕೂಡ ತುಂಬ ಆಕ್ಟಿವ್ ಆಗೇನಿಲ್ಲ ಪಕ್ಷದ ಒಂದು ಚಟುವಟಿಕೆಯಲ್ಲಿ. ಪಕ್ಷದಲ್ಲಿ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ಪಕ್ಷದ ಕಾರ್ಯಕರ್ತರಿಗೆ ನಾನು ಹುಮ್ಮಸ್ ತುಂಬ್ತೀನಿ, ಆ ರೀತಿಯ ಆಕ್ಟಿವಿಟಿ ಇಲ್ಲ. ಬಟ್ ಆದರೂ ಕೂಡ ಸೀನಿಯರ್ ಲೀಡ್ರು, ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ನಾನು CM ಆಗಬೇಕು ಅಂತ ಲಾಸ್ಟ್ ಟೈಮ್ ಹೇಳಿದ್ರು. 2013 ಬಹಳ ಲಾಬಿ ಮಾಡಿದ್ರು. 13-18ವರೆಗೂ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡ್ತಾರೆ ಅಂತ ಚರ್ಚೆ ಬಂದಾಗ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿದ್ದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರಿಗೆ ಸಮೀಪದಲ್ಲಿದ್ದಂಥವ್ರನ್ನ ಬಹಳಷ್ಟು ಟಚ್ ಮಾಡಿದ್ರು. ಆದ್ರೆ ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆಗ ಈಗ ಕೊನೆ ಬಾರಿ ನನ್ಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರ ಹಿರಿತನ ಮತ್ತೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವ ರೀತಿಯಾಗಿ ಬಳಸ್ಕೋಬೇಕಾಗಿತ್ತು ಆ ರೀತಿ ನಾನು ಬಳಸ್ಕೊಂಡಿಲ್ಲ ಅಂತ ಆಕ್ಷೇಪ ಅಸಮಾಧಾನ ಅವ್ರು ಹೇಳ್ತಿರೋದು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಕ್ಷೇಪನೂ ಕೂಡ ಇದೆ. ಇವರು 84ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಜನತಾ ಪಕ್ಷದಲ್ಲೂ ಇವರು, ಜನತಾ ದಳದಲ್ಲೂ ಇವರು ಸಚಿವರಾಗಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಬಂದ್ಮೇಲೂ ಕೂಡ ಪದೇ ಪದೇ ಸಚಿವರಾಗಿದ್ದಾರೆ. ಆದ್ರೆ ಪಕ್ಷಕ್ಕೆ ಏನ್ ಕೊಡುಗೆ ಇವ್ರದ್ದು ಅಂತ 2004ರಲ್ಲಿ KPCC ಅಧ್ಯಕ್ಷರಾಗಿದ್ರು. ಅವಾಗ DK ಶಿವಕುಮಾರ್ ಅವರು KPCC ಕಾರ್ಯಾಧ್ಯಕ್ಷರಾಗಿದ್ರು. ಅದಾದ ಬಳಿಕ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ದೇಶಪಾಂಡೆ ಅವರು ತೊಡಗಿಸಿಕೊಳ್ಳಿಲ್ಲ ಅನ್ನೋ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಇದ್ದೇ ಇದೆ. ಹೀಗಾಗಿ ಒಂದು ಕಡೆ ಅವ್ರ ವಯಸ್ಸು ಮತ್ತೆ ಆರೋಗ್ಯ, ಮತ್ತೊಂದು ಕಡೆ ಪಕ್ಷದಲ್ಲಿ ಆಕ್ಟಿವ್ ಆಗಿಲ್ಲ ಅಂತ, ಮಗದೊಂದ್ ಕಡೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರೊಬ್ಬರು ಮಾತ್ರ ಗೆದ್ಕೊಂಡು ಬರ್ತಿದ್ದಾರೆ, ಬೇರೆಯವ್ರನ್ನ ಗೆಲ್ಲಿಸ್ತಾ ಇಲ್ಲ. ಅದು ಒಂದು ರೀತಿ ಬಿಜೆಪಿ ಬೆಲ್ಟ್ ಆಗ್ಬಿಟ್ಟಿದೆ. ಲೋಕಸಭೆ ಅಂತೂ ಮರ್ತೇ ಬಿಟ್ಟಿದ್ದಾರೆ. ಲೋಕಸಭೆ ನಾವು ಆಟಕ್ಕೆ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಲೋಕಸಭೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದೋ ಇಲ್ಲ ಇಬ್ರು, ಇವರು ಇಲ್ಲ ಮಂಕಾಳ್ ಬೈತೆ, ಇಬ್ರು ಮಾತ್ರ ಗೆದ್ಕೊಂಡು ಬರ್ತಾ ಇದ್ದಾರೆ. ಇದು ಕಾರ್ಯಕರ್ತರ ಆಕ್ಷೇಪಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಈ ನಡುವೆನೂ ಕೂಡ ಸಿದ್ದರಾಮಯ್ಯ ದೇಶಪಾಂಡೆ ಅವರ ಪರವಾಗಿ ಮಾಡಿ ಕೊನೆಗೆ ಈ ದೇಶಪಾಂಡೆ ಅವ್ರಿಗೆ ಏನ್ ಗೊತ್ತಾ, ಇದನ್ನ ಹಿರಿಯ ನಾಯಕರು ಅವರೇ ಅರ್ಥ ಮಾಡ್ಕೊಬೇಕು. ನನ್ಗೆಲ್ಲ ಅಧಿಕಾರ ಕೊಟ್ಟಿದೆ, ನಾನು ತುಂಬಾ ಸಲ ಮಂತ್ರಿ ಆಗಿದ್ದೀನಿ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಯಾಕಂದ್ರೆ ಅವ್ರು ಹೆಂಗಾಗಿದ್ದಾಗ ಮಂತ್ರಿ ಆದವರು ಅಲ್ವಾ, 84 ಮಂತ್ರಿ ಆದವರು. ಆಲ್ಮೋಸ್ಟ್ 40 ವರ್ಷ ಆಯ್ತು ಅವ್ರ ಮಂತ್ರಿ ಸ್ಥಾನವನ್ನು ಅನುಭವಿಸ್ತಾನೆ ಇದ್ದಾರೆ. ಈಗ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು, ಅವರೇ ಅರ್ಥ ಮಾಡ್ಕೊಬೇಕು ಅದನ್ನ. ಮತ್ತೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇವರು ದಿನೇಶ್ ಗುಂಡೂರಾವ್, ಇನ್ನೊಬ್ರು ಸೌದತ್ತಿ ಶಾಸಕ ವಿಶ್ವನಾಥ್ ವೈದ್ಯ, ಮೂವರು ಮಾತ್ರ ಸಮುದಾಯಕ್ಕೆ ಸೇರಿದಂತಹ ಶಾಸಕರು. ವಿಶ್ವನಾಥ್ ವೈದ್ಯ ಮೊದಲ ಬಾರಿಗೆ ಮೊದಲ ಬಾರಿಗೆ ಶಾಸಕರು. ಅವ್ರೇನ್ ಬಹಳ ಜೋರಾಗಿ ಬ್ಯಾಟಿಂಗ್ ಮಾಡ್ತಿಲ್ಲ, ಅವ್ರಿಗೆ ಕೊಡಲ್ಲ ಬಿಡಿ. ಫಸ್ಟ್ ಟೈಮ್ ದಿನೇಶ್ ಗುಂಡೂರಾವ್ ಲಾಬಿ ಮಾಡ್ತಿಲ್ಲ. ದಿನೇಶ್ ಗುಂಡೂರಾವ್ ಆಗ ನೋಡಿದ್ರೆ 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನೀವು ಇಲಾಖಾ ಮಟ್ಟದಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಹಿಂದೆ KPCC ಕಾರ್ಯಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಮೊದಲು ಕಾರ್ಯಾಧ್ಯಕ್ಷರಾದ್ರು, ಪರಮೇಶ್ವರ್. ಅದಾದ ಬಳಿಕ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅಧ್ಯಕ್ಷರು ಕೂಡ ಆದ್ರು. ಅದು ಸಕ್ಸಸ್ ಆಗ್ಲಿಲ್ಲ ಅನ್ನುವಂತ ಒಂದು ಆಕ್ಷೇಪ ಇದೆ. ಆದ್ರೆ ಇಲಾಖೆಯಲ್ಲಿ ಸಕ್ಸಸ್ ಆಗಿದ್ದಾರೆ. ಇವತ್ತಿಗೂ ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದು ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಮತ್ತೆ ಈ ರಿಜ್ವಾನ್ ಟೀಮ್, ಈ ಯುವಕರ ಟೀಮ್ ಏನಿದೆ, ಡೈರೆಕ್ಟ್ ಟಚ್ ನೋಡೋಣ. ಈಗ ಇವ್ರದ್ದು ದೇಶಪಾಂಡೆದು ಬಹುಶಃ ಡೌಟ್ ಬರ್ತಿದೆ. ಇದಕ್ಕೆ ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಇಬ್ರು ಕೂಡ ಬೇಡ ಅಂತಿದ್ದಾರೆ. ಸಿದ್ದರಾಮಯ್ಯ ಬ್ಯಾಟ್ ಮಾಡ್ತಾರೆ ಅಂತ ಲೆಕ್ಕ. ನೋಡೋಣ, 2 ದಿನದಲ್ಲಿ ವೇಟ್ ಬಂದ್ಬಿಡುತ್ತೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಯಾರಿದ್ದಾರೆ?